ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರತಕ್ಕಂಥ ಮಧ್ಯಪ್ರಾಚ್ಯ ಯುದ್ಧ ರಾಜತಾಂತ್ರಿಕ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಕಾರಣ ಎರಡನೇ ಬಾರಿ ಶಾಂತಿ ಮಾತುಕತೆಗೆ ಅಂತನ್ಬಿಟ್ಟು ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಿದ್ಧವಾಗಿದ್ದರೂ ಕೂಡ ಅಮೆರಿಕದವ್ರು ಬರ್ತೀವಿ ಅಂತ ಹೇಳಿದ್ರು ಕೂಡ ಇರಾನ್ ಮಾತ್ರ ನಾವು ಮಾತುಕತೆಗೆ ಬರಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ. ಅಮೆರಿಕ ಇರಾನ್ ನಡುವೆ ರಾಜತಾಂತ್ರಿಕ ಸಂಘರ್ಷ. ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ಸಿದ್ಧತೆಗಳಾಗ್ತಾ ಇದೆ. ಈಗ ಸದ್ಯಕ್ಕೆ ಏಪ್ರಿಲ್ 22ಕ್ಕೆ ಹಾಗೆ ನೋಡೋಕೆ ಹೋದರೆ ಕದನ ವಿರಾಮ ಗಡುವು ಅಂತ್ಯ ನಾಡಿದ್ದಿಗೆ ಶಾಂತಿ ಸಂಧಾನ ಮಾತುಕತೆಗೆ ಅಮೆರಿಕ ಸಿದ್ಧವಾಗಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅವರ ಮಧ್ಯಸ್ಥಿಕೆ ಅಂತ ಇದಕ್ಕೆ ಇವತ್ತು ರಾತ್ರಿ ವೇಳೆಗೆ ಇಸ್ಲಾಮಾಬಾದ್ ತಲುಪುತ್ತೆ ಅಮೆರಿಕ ನಿಯೋಗ ಅಂತಕ್ಕಂಥದ್ದು. ಒಂದು ಕಡೆ ಟ್ರಂಪ್ ನಿನ್ನೆ ಅದಕ್ಕೊಂದು ತೆರೆ ಎಳೆದ್ರು. ಆ್ಯಕ್ಚುಲಿ ಡೇಟು ಫಿಕ್ಸ್ ಆಗಿರಲಿಲ್ಲ, ಇವರು ಮಾತುಕತೆ ಆಡ್ತಾರೋ ಇಲ್ವೋ ಅದು ಗೊತ್ತಿರಲಿಲ್ಲ. ನಿನ್ನೆ ಸಾಯಂಕಾಲ ಅವರು ಟ್ರೂತಲ್ಲಿ ಬರ್ಕೊಂಡ್ರು, ಇಲ್ಲ ನಮ್ಮ ನಿಯೋಗ ನಾಳೆ ಇಸ್ಲಾಮಾಬಾದ್ಗೆ ತೆರಳುತ್ತಾ ಇದೆ ಅಂತಂದ್ಬಿಟ್ಟು. ಆ ಇಸ್ಲಾಮಾಬಾದ್ ನಿಯೋಗದಲ್ಲಿ ನಮ್ಮ JD ವ್ಯಾನ್ಸ್ ಇರಲ್ಲ ಅಂತ ಕೂಡ ಹೇಳಿದರು. ಇಷ್ಟೆಲ್ಲ ಆಗಿದೆ ಸದ್ಯಕ್ಕೆ. ಇವತ್ತೇನೋ ಅವರು ಇಸ್ಲಾಮಾಬಾದಿಗೆ ಬರ್ತಿದ್ದಾರಂತೆ. ಬಟ್ ಸಮಸ್ಯೆ ಇರೋದೇ ಇರಾನ್ ಅವ್ರದ್ದು. ಇರಾನ್ ಅವರು ನಾವು ಮಾತುಕತೆಗೆ ಬರಲ್ಲ, ಮೊದಲು ಕೆಲವೊಂದು ಅಂದರೆ ಮಾತುಕತೆ ಕೂರಕ್ಕೂ ಮುನ್ನ ಕೆಲವೊಂದು ಕೆಲಸಗಳಾಗಬೇಕಾಗಿದೆ. ನಮ್ಮ ಬಂದರುಗಳ ಮೇಲೆ ನೀವು ಹಾಕಿರುವಂತಹ ದಿಗ್ಬಂಧನವನ್ನು ಮೊದಲು ತೆರೆಯಬೇಕು, ಆಮೇಲೆ ಅಷ್ಟೇ ಮಾತುಕತೆ ಅಂತ. ಬಟ್ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಆತ ಏನೋ ಭಾರಿ ಪ್ರಯತ್ನ ಪಡ್ತಾ ಇದ್ದಾರಂತೆ ಮಧ್ಯಸ್ಥಿಕೆಯಲ್ಲಿ ಇರಾನ್ ಕರೆಸೋದಕ್ಕೆ. ಮುಂದುವರೆದು ಅಮೆರಿಕ ಹಾಗೂ ಇರಾನ್ ನಡುವೆ ಉದ್ಭವಿಸ್ತಾ ಇರುವಂತಹ ಸಮಸ್ಯೆ ಸೊಲ್ಯೂಷನ್ ಸಿಗ್ತಿಲ್ಲ. ಶಾಂತಿ ಒಪ್ಪಂದದ ನಿರೀಕ್ಷೆಯಲ್ಲಿ ಜಗತ್ತಿತ್ತು. ಒಂದೊಮ್ಮೆ ಯುದ್ಧ ಮುಗಿದ್ಬಿಡ್ಲಿ ಸಾಕಪ್ಪ ಅಂತ ಕೈ ಮುಗಿಯೋ ಸ್ಟೇಜಿಗೆ ಬಂದಿದ್ರು ಜನ. ಅಮೆರಿಕದ ಜೊತೆಗೆ ಶಾಂತಿ ಮಾತುಕತೆ ನಾವು ಆಡಲ್ಲ ಅಂತ ಇರಾನ್ ಈಗ ಮತ್ತೆ ಮುನಿಸ್ಕೊಳ್ತಾ ಇದೆ. ಎರಡನೇ ಸುತ್ತಿನ ಮಾತುಕತೆಯಲ್ಲಿ ನಾವು ಭಾಗವಹಿಸಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಕಾರಣ ಪ್ರೀ ಕಂಡೀಷನ್ ಹಾಕಿ ನೀವು ಮಾತುಕತೆ ಟೇಬಲ್ಗೆ ಬನ್ನಿ ಅಂದರೆ ಮಾತುಕತೆ ಶುರುವಾಗೋಕ್ಕೂ ಮುಂಚೆನೇ ನಮ್ದು ಈ ಕಂಡೀಷನ್ ಅಪ್ಪ ಅಂತ ಹೇಳಿದ್ರೆ ಇನ್ನು ಯಾರು ಬೆಂಡ್ ಆಗ್ತಾರೆ? ಇಬ್ಬರದ್ದು ಕೂಡ ಬೇರೆ ಬೇರೆ ಒಪಿನಿಯನ್ಸ್ ಇದ್ದಾವೆ. ಒಂದು ಅಣ್ವಸ್ತ್ರ ಹೊಂದೋದ್ರ ಬಗ್ಗೆ, ಎರಡನೇದು ಹಾರ್ಮೋಸ್ ಜಲಸಂಧಿ ಮೇಲೆ ಶುಲ್ಕ ವಿಧಿಸೋದ್ರ ಬಗ್ಗೆ. ಹೀಗಾಗಿ ಒತ್ತಡ, ಬ್ಲ್ಯಾಕ್ ಮೇಲ್ ಮತ್ತು ಸಿಟ್ಟು ಎಲ್ಲವೂ ಕೂಡ ಈಗ ಸ್ಫೋಟ ಆಗ್ತಾ ಇದೆ. ಫ್ರಸ್ಟ್ರೇಷನ್ನ ಮುಂದುವರೆದ ಭಾಗ. ಇನ್ನು ಅಮೆರಿಕದ ಬೇಡಿಕೆಗಳು ಮತ್ತು ನೌಕಾ ದಿಗ್ಬಂಧನಕ್ಕೆ ಇರಾನ್ ಇವಾಗ ಗರಂ ಆಗಿರೋದು. ಯಾಕೆ ಬರಲ್ಲ ಅಂತಿದ್ದಾರೆ ಅನ್ನೋದಕ್ಕೆ ಕಾರಣ ಅಮೆರಿಕ ತನ್ನ ನಿರ್ಧಾರಗಳನ್ನು ಪದೇ ಪದೇ ಬದಲಾಯಿಸ್ತಾ ಇದೆ ಅಂತ ಇರಾನ್ನ ಆರೋಪ. ಅಮೆರಿಕ ನೌಕಾ ದಿಗ್ಬಂಧನದ ಮೂಲಕ ಬೆದರಿಕೆ ಹಾಕ್ತಾ ಇದೆ ನಮ್ಮ ಬಂದರುಗಳಲ್ಲಿ. ಈ ಮಧ್ಯೆ ರಚನಾತ್ಮಕ ಮಾತುಕತೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನೀವು ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಬನ್ನಿ ಶಾಂತಿ ಮಾತುಕತೆ ಆಡೋಣ, ಆಮೇಲೆ ಅದು ಅಲ್ಲ ನಮ್ಮ ಒಪ್ಪಂದಗಳಿಗೆ ನೀವು ಸೈನ್ ಹಾಕ್ಬೇಕಷ್ಟೇ ಇವ್ರು ಹೇಳ್ತಾ ಇರೋದು ಟ್ರಂಪ್ ಅವರು. ಏಕಪಕ್ಷೀಯವಾಗಿ ಹೆಂಗೆ ಸಾಧ್ಯ? ಇರಾನ್ ಅವ್ರು ಇವಾಗ ಹೆಂಗೆ ಕೂತ್ಬಿಟ್ಟಿದ್ದಾರೆ ಅಂತಂದರೆ ಅದೇನಾಗುತ್ತೆ ಆಗೇ ಬಿಡಲಿ ನೋಡೋಣ ಅಂತ. ಬಟ್ ಜಗತ್ತು ಮಾತ್ರ ಇದರಿಂದ ತುಂಬ ನಿರಾಸೆ ಆಗ್ತಾ ಇದೆ. ಏನೋ ಒಂದು ಶಾಂತಿ ಮಾತುಕತೆ ಆಗಿಬಿಡುತ್ತೆ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತೆ, ನಮಗಳಿಗೆ ಬಂದಿರೋ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತ ಎಲ್ಲ ಅಂದುಕೊಂಡಿದ್ರು. ಹಾಗೂ ಇರಾನ್ ಒಂದು ಹೆಜ್ಜೆ ಕೆಳಗಿಟ್ಟು ಪಾಪ ಹೊರ್ಮೂಜನ್ನು ಓಪನ್ ಮಾಡಿದ್ರು, ಅವರು ಮುಕ್ತಗೊಳಿಸಿದ್ರು. ಆ ಮಧ್ಯದಲ್ಲಿ ಅಮೆರಿಕದವ್ರು ಹೋಗ್ಬಿಟ್ಟು ಕಿತಾಪತಿ ಮಾಡಿ ಬಂದರುಗಳಿಗೆ ದಿಗ್ಬಂಧನ ಹಾಕಿ ಮಾಡಿದ್ರೆ ಅವ್ರೇನು ಮಾಡ್ತಾರೆ? ತಲೆ ಕೆಟ್ಟು ಅವರು ಕ್ಲೋಸ್ ಮಾಡ್ಕೊಂಡ್ರು. ಈಗ ಬರ್ತಾ ಇದ್ದು ಒಂದು ಹಡಗು ಎರಡು ಹಡಗು ಅದು ಕೂಡ ಬರದೇ ಇರೋ ಪರಿಸ್ಥಿತಿಗೆ ಬಂದಿದೆ. ಅಮೆರಿಕದ ಜೊತೆಗೆ ಶಾಂತಿ ಮಾತುಕತೆಯನ್ನು ಇರಾನ್ ರಿಜೆಕ್ಟ್ ಮಾಡಿದೆ. ಇರಾನ್ ರಿಜೆಕ್ಟ್ ಮಾಡಿರುವುದು ನಾವು ಬರಲ್ಲ ಅಂತ. ಇರಾನ್ ಆಕ್ಷೇಪದ ಬೆನ್ನಲ್ಲೇ ಮನವೊಲಿಸೋದಕ್ಕೆ ಪಾಕಿಸ್ತಾನ ಯತ್ನಿಸ್ತಾ ಇದೆ. ಬಿಕಾಸ್ ಇವ್ರಿಗೆ ಕ್ರೆಡಿಟ್ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಅದೆಲ್ಲ ಸಾಧ್ಯ ಆಗೋದು ಇವರಿಬ್ರು ಬಂದು ಎದ್ರಾಬದ್ರ ಕೂತ್ಕೊಂಡ್ರೇನೆ. ಇರಾನ್ ಅಧ್ಯಕ್ಷರ ಜೊತೆಗೆ ಸುಮಾರು 45 ನಿಮಿಷಗಳ ಕಾಲ ಪಾಕ್ PM ಮಾತುಕತೆಯನ್ನಾಡಿದ್ದಾರಂತೆ. ಹೆಂಗಾದರೂ ಮಾಡಿ ದಯವಿಟ್ಟು ಪ್ಲೀಸ್ ಬನ್ನಿ, ಸಿಟ್ಟು ಮಾಡ್ಕೋಬೇಡಿ ಅಂತ ಮಾತಾಡಿದ್ದಾರೆ. ಆದರೆ ಅವ್ರು ಕೇಳ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಪುನರ್ ಸ್ಥಾಪಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಣ್ರಿ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ. ಇರಾನ್ಗೆ ಭರವಸೆಯನ್ನು ಕೊಟ್ಟಿದೆ. ಬಟ್ ಪಾಕಿಸ್ತಾನದ ಎಂಥ ಛತ್ರಿ ಬುದ್ಧಿ ಅನ್ನೋದು ಮೊನ್ನೆ ಅಷ್ಟೇ ಗೊತ್ತಾಗೋಗಿದೆ ಇರಾನ್ಗೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ ಸಂಧಾನ ಮಾತುಕತೆಯ ಮೀಟಿಂಗ್ಗೆ ಡೋಲಾಯಮಾನ ಸ್ಥಿತಿಯಲ್ಲಿ ಇದೆಯಲ್ಲ, ಏನಾಗುತ್ತೆ ಹಾಗಾದ್ರೆ? ಸಂಧಾನ ಆಗಲಿಲ್ಲ ಅಂದರೆ ಯುದ್ಧ ಆರಂಭ ಆಗೋದು ನಿಶ್ಚಿತನಾ? ಖಂಡಿತವಾಗ್ಲೂ ಕೂಡ ಇಡೀ ಜಗತ್ತೇ ಈ ಒಂದು ಎರಡನೇ ಸುತ್ತಿನ ಮಾತುಕತೆಯನ್ನ ನಿರೀಕ್ಷೆ ಮಾಡ್ತಾ ಇದೆ. ಮತ್ತೆ ಅದನ್ನ
ಕಾದು ನೋಡ್ತಾ ಇದೆ ಕೂಡ. ಈಗ ಇನ್ನೂ 2 ದಿನ ಇದೆ ಏನು ಈ ಒಂದು ಗಡುವನ್ನ ಮುಗಿಯೋದಕ್ಕೆ. ಅದರ ಒಳಗಡೆ ಅಂದ್ರೆ ನಾಳೆನೆ ಈ ಒಂದು 2ನೇ ಸುತ್ತಿನ ಮಾತುಕತೆ ಆರಂಭ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಇದೆ. ಆದ್ರೆ ಮತ್ತೊಂದು ಭಾಗದಲ್ಲಿ ಇರಾನ್ ಈ ಒಂದು ಮಾತುಕತೆಗೆ ಒಪ್ತಾ ಇಲ್ಲ, ಬರೋದಕ್ಕೆ ಮನಸ್ಸು ಮಾಡಿಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ಭಾಗದ ಮಾಹಿತಿ ಕೂಡ ಇರೋದು. ಆದರೆ ಬಹುತೇಕವಾಗಿ ಇನ್ನು ನಾಳೆ ಅಥವಾ ನಾಡಿದ್ದು ಒಳಗಡೆ 2ನೇ ಸುತ್ತಿನ ಮಾತುಕತೆಗೆ ಇರಾನ್ ಬರುತ್ತಾ ಇಲ್ವಾ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಯಾಕೆ ಹಿಂದೇಟನ್ನ ಇರಾನ್ ಹಾಕ್ತಾ ಇದೆ ಅಂದ್ರೆ ತನ್ನ ಒಂದಿಷ್ಟು ಷರತ್ತುಗಳನ್ನ ಅಮೆರಿಕ ಕೂಡ ಒಪ್ಪಿಕೊಳ್ತಾ ಇಲ್ಲ. ಹಾಗಾಗಿ ಆ ಒಪ್ಪಿಕೊಳ್ಳದೆ ಇರುವಂತಹ ವಿಚಾರಗಳನ್ನ ಪಾಕಿಸ್ತಾನದ ಮುಂದೆ ಇಟ್ಟಿದೆ. ಪಾಕಿಸ್ತಾನ ಇದೀಗ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಇರಾನ್ ಒಪ್ತಾ ಇರಲಿಲ್ಲ. ನೇರವಾಗಿ ಈಗ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಕೂಡ ಈಗ ನೇರವಾಗಿ ಪಾಕ್ನ ಪ್ರಧಾನಿಗಳ ಜೊತೆ ಮಾತನಾಡಿದ್ದಾರೆ. ಮೊದಲನೇ ಸುತ್ತಿನ ಮಾತುಕತೆಯಲ್ಲಿ ನಮ್ಮ ಬೇಡಿಕೆಗಳಿಗೆ ಅಮೆರಿಕ ಸ್ಪಂದಿಸಲಿಲ್ಲ, ಒಪ್ಕೊಳ್ಳಿಲ್ಲ. ಹೀಗಿರುವಂತಹ ಸ್ಥಿತಿಯಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಬರುವಂತಹ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಹಾಗಿದ್ರು ಕೂಡ ಪಾಕಿಸ್ತಾನ ಕೂಡ ಶತಾಯಗತಾಯ ಅನ್ನೋ ರೀತಿಯಲ್ಲಿ ಈಗ ಇರಾನನ್ನ ಒಪ್ಪಿಸುವಂತಹ ಪ್ರಯತ್ನವನ್ನು ಕೂಡಿದೆ. ಆ ಯತ್ನಗಳು ಸಕ್ಸಸ್ ಆಗಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ಈ ಒಂದು 2ನೇ ಸುತ್ತಿನ ಮಾತುಕತೆ ಆಗುತ್ತೆ. ರಾಜತಾಂತ್ರಿಕ ವಿಚಾರವಾಗಿ ಮತ್ತೆ ಆರ್ಥಿಕ ವಿಚಾರವಾಗಿ ಈ ಒಂದು ಒಂದಿಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಅಲ್ಲಿ ಏನಾದ್ರೂ ಅಂದ್ರೆ ಕದನ ವಿರಾಮವನ್ನ ಹೀಗೆ ಮುಂದುವರಿಸಬೇಕಾ ಅಥವಾ ಏನು ಶಾಂತಿಯುತ ಮಾತುಕತೆಗಳಿಗೆ ಏನಾದ್ರೂ ನಿರ್ಧಾರಗಳಾಗುತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು. ಈ ಒಂದು ಶಾಂತಿ ಮಾತುಕತೆಗೆ ಇಡೀ ಜಗತ್ತೇ ಕಾದು ನೋಡ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.